ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಚೇತನ್ ಕ್ಲಾಸಸ್. ಇವತ್ತಿನ ದಿನ ನಾವು ಟಿಇಟಿಗೆ ಸಂಬಂಧಿಸಿದಂತ ಪೇಪರ್ 1 ಬರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ನಾವು ಡಿಸ್ಕಷನ್ ಮಾಡೋಣ. ಸೊ ನಿನ್ನೆ ದಿನ ನಾವು 2014ನೇ ಇಸ್ವಿದು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಿದ್ವಿ. ಇವತ್ತು 2015 ಅಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಅನ್ನ ಡಿಸ್ಕಷನ್ ಮಾಡೋಣ. ಕ್ವಶನ್ ಪೇಪರ್. ಸೊ ಒಂದನೇ ಕ್ವಶನ್ ಇದೆ. ಈಗ ನೋಡಿ, ಇದು ತ್ರಿಭುಜದ ಮೇಲೆ ಇರತಕ್ಕಂಥ ಒಂದು ಪ್ರಶ್ನೆ. ಸೊ ಅದ್ರ ಜೊತೆಗೆ ಇಲ್ಲಿ ಏನಿದೆ ಅಂತಂದ್ರೆ ಬಾಹ್ಯ ಕೋನಗಳ ಬಗ್ಗೆ ನಿಮಗೆ ಇಲ್ಲಿ ಕ್ವಶನ್ ಕೇಳಿದರೆ. ಸೊ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದರೆ ಇಲ್ಲಿ. ಸೊ ಈ ಬೆಲೆ ನಿಮಗೆ ಕಂಡುಹಿಡಬೇಕಾಗಿರುತ್ತೆ. ಸೊ ಈಗ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಒಂದು ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಸೊ ಇಲ್ಲಿ ಉಂಟಾಗ್ತಕ್ಕಂಥ ಪಾರ್ಶ್ವಕೋನಗಳ ಮೊತ್ತ, ಇದು ಕೋನ 1 ಮತ್ತು ಇದು ಕೋನ 2 ಅಂತ ತಗೊಂಡಾಗ ಉಂಟಾಗ್ತಕ್ಕಂಥ ಇವು ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಮತ್ತು ತ್ರಿಭುಜದ ಒಟ್ಟು ಒಳಕೋನಗಳ ಮೊತ್ತ 180 ಆಗಿರುತ್ತೆ. ಎರಡು ಗೊತ್ತಿದ್ರೆ ನಮಗೆ ಆನ್ಸರ್ ಮಾಡ್ಬೋದು. ಈಗ ನೋಡ್ರಿ, ಒಂದು ರೇಖೆ ಇದೆ. ಸೊ ಇಲ್ಲಿ ಎ ಬಿ ರೇಖೆ ಮೇಲೆ ಇಲ್ಲಿ ಬಿ ಸಿ ನಿಂತಿದೆ ಅನ್ಕಂದ್ರೆ ಇದು 120 ಡಿಗ್ರಿ ಇದೆ. ಸೊ ನಾನೇನು ಹೇಳಿದ್ದೀನಿ, ಈಗ ಒಟ್ಟು ಕೋನಗಳ ಮೊತ್ತ 80 ಆಗ್ಬೇಕಂತ ಹೇಳಿದ್ದೇನೆ. ಹಾಗಾದ್ರೆ ಇದು ಎಷ್ಟಾಗುತ್ತೆ? ಈಗ 60 ಡಿಗ್ರಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ 130 ಇದೆ. ಸೊ ಇಲ್ಲಿ ಒಂದು ರೇಖೆ ನಿಂತ್ಕೊಂಡಿದೆ. ಸೊ ಇದ್ರ ಮೇಲೆ ಇಲ್ಲಿ ಒಂದು ರೇಖೆ ಮೇಲೆ ಒಂದು ಕಿರಣ ನಿಂತಿದೆ, ಎ ಸಿ. ಸೊ ಹಾಗಾದ್ರೆ ಇದು ಎಷ್ಟಾಗುತ್ತೆ? ಇಲ್ಲಿ 130 ಇದೆ ಅಂದ್ರೆ ಇದು 50 ಡಿಗ್ರಿ ಆಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಗೊತ್ತಿದೆ ಒಂದು ತ್ರಿಭುಜದ ಒಟ್ಟು ಒಳಕೋನಗಳ ಮೊತ್ತ 180 ಡಿಗ್ರಿ ಆಗ್ಬೇಕು ಅಂತ. ಸೊ ಈಗ ಹಾಗಾದ್ರೆ 50 + 60 ಅಂದ್ರೆ 110 ಆಗಿಬಿಡ್ತು. ಸೊ ಉಳಿದಿರೋದು ಇಲ್ಲಿ 70 ಆಗ್ಬೇಕು. ಹಾಗಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ 70 ಡಿಗ್ರಿ ಆಗಿರ್ಬೇಕು. ಸೊ ಇದು ಆನ್ಸರ್ ಆಗುತ್ತೆ. ಈಗ ನೀವು ಕ್ವಶನ್ಗೆ ಆನ್ಸರ್ ಥರ್ಡ್ ಒನ್ ಆನ್ಸರ್ ಆಗುತ್ತೆ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ನಾವು ನೋಡಿದಾಗ 3, 6, 12 ಈ ಸರಡಿ 10ನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಸಿಂಪಲ್ ಕ್ವಶನ್. ಇಂಥ ಕ್ವಶನ್ ನಾವು ಬಿಡಬಾರ್ದು. ನೆಕ್ಸ್ಟ್ ಇದೆ ನೋಡಿ, ಇಲ್ಲಿ 3, 6, 12 ಅಂದ್ರೆ ಏನು? ಸೊ ಇಲ್ಲಿಂದ ಇಲ್ಲಿ ಏನ್ ಡಿಫ್ರೆನ್ಸ್ ಇದೆ ನೋಡಿ. ಯಾವ ಶ್ರೇಣಿ ಅಂದ್ರೆ ಇದು ಗುಣೋತ್ತರ ಶ್ರೇಣಿ ಇದೆ. ಸಮಾಂತರ ಶ್ರೇಣಿ ಅಂದ್ರೆ ಪ್ಲಸ್ ಅಥವಾ ಮೈನಸ್ ಆಗುತ್ತೆ. ಗುಣೋತ್ತರ ಅಂದ್ರೆ ಗುಣಾಕಾರ ಅಥವಾ ಭಾಗಾಕಾರ ಆಗ್ಬೋದು. ಸೊ ಈಗ 3 ಎಷ್ಟಲೇ 6 ಆಗಿದೆ ಅಂದ್ರೆ 3 2ಲೇ 6 ಆಗಿದೆ. ಸೊ 8 2ಲೇ. ನೆಕ್ಸ್ಟ್ ಇಲ್ಲಿ 6 2ಲೇ 12 ಆಗುತ್ತೆ. ಸೊ ನೆಕ್ಸ್ಟ್ ಸಂಖ್ಯೆ ಬರೋದು 12 2 24. ಸೊ ನಾವು 10ನೇ ಪದ ಕೇಳಿದರೆ, ಸೊ ನೀವು ಹಿಂಗ್ ಮಾಡ್ಕೊಂತ ಹೋದ್ರೆ 10ನೇ ಪದ ಬರುತ್ತೆ. ಆದ್ರೆ ಒಂದ್ ವೇಳೆ ಕ್ವಶನ್ 10ನೇ ಪದ ಬದಲಿ ಒಂದು 25ನೇ ಪದ ಕೇಳಿದ್ರು, ಈ ರೀತಿ ಕೇಳಿದಾಗ ನೀವು ಈ ತರ ಗುಣಾಕಾರ ಮಾಡೋದು ಒಂದು ತಪ್ಪಾದ ವಿಧಾನ ಆಗುತ್ತೆ. ಸೊ ಅದಕ್ಕೆ ನಾವು ಯಾವ ರೀತಿ ಇದನ್ನ ಮಾಡಬಹುದು ಅಂತಂದ್ರೆ, ಸಿಂಪಲ್ ಆಗಿ ನೋಡ್ತೀನಿ. ಸೊ ಇದನ್ನ 3 ಈಗ ಸೂತ್ರ ಹಾಕಿ ಮಾಡ್ಬೋದು. ಸೊ ಎನ್ ಎಸ್ ಈಕ್ವಲ್ ಟು ಆರ್ ಟು ದಿ ಪವರ್ ಆಫ್ ಎನ್ ಮೈನಸ್ 1 ಸೂತ್ರ ಇದೆ. ಬಟ್ ನಾನು ಸೂತ್ರ ಇಲ್ದಂಗೆ ಹೆಂಗ್ ಮಾಡೋದು ಅಂತ ಹೇಳ್ತೀನಿ. ಸೊ ಯಾಕಂದ್ರೆ ಸೂತ್ರ ನೆನಪು ಬರಲ್ಲ ಆಲ್ಮೋಸ್ಟ್ ಆಲ್. ಸೊ ಈಗ ನೋಡಿ, ಸೂತ್ರ ಇಲ್ದಂಗೆ ನಾವು ಯಾವ ರೀತಿ ಮಾಡ್ಬೋದು ಅಂದ್ರೆ, ಸೊ 3 ಫಸ್ಟ್ ಮೊದಲ ಸಂಖ್ಯೆ ಏನಿದೆ ಅದನ್ನ 3 ಬರ್ಕೊಳ್ರಿ. ಸೊ ನೆಕ್ಸ್ಟ್ ಇಂಟು ಇಲ್ಲಿ ಎಷ್ಟು ಇಂಟು ಆಗ್ತಾ ಇದೆ ಅದನ್ನು ಬರ್ಕೋಬೇಕು. ಸೊ 2 ಇಂಟು ಆಗ್ತಾ ಇದೆ. ಸೊ ಎಷ್ಟನೇ ಪದ ಕೇಳಿದ್ದಾರೆ ಅಂದ್ರೆ ಅದ್ರ ಒಂದು ಸಂಖ್ಯೆ ಕಡಿಮೆ ಮಾಡಿ ಬರ್ಕೋಬೇಕು. ಸೊ 10ನೇ ಪದ ಕೇಳ್ತಾರೆ ಅಂದ್ರೆ ಇಲ್ಲಿ ನಮಗೆ 9 ಬರೀಬೇಕಾಗುತ್ತೆ. ಸೊ ಇದನ್ನ ಲೆಕ್ಕ ಮಾಡಿದಾಗ ನಿಮಗೆ ಆನ್ಸರ್ ಬರೋದು ನೋಡ್ರಿ. ಸೊ 2 ಇಂಟು 2 ಇಂಟು 2 ಇಂಟು 2, 2 2 4, 4 8, 8 16. ಓಕೆ, ಇಂಟು. ಸೊ ಈಗ ಎಷ್ಟಾದವು ಅಂದ್ರೆ ಒಟ್ಟು 9 ಬರ್ಬೇಕಲ್ಲ. ಸೊ ಹಾಗಾದ್ರೆ ನೆಕ್ಸ್ಟ್ 16. ಓಕೆ, ಈಗ ಇನ್ನೊಂದು 4 ಮಾಡಿದ್ರೆ 16 ಇಂಟು 16 ಆಗುತ್ತೆ. ಓಕೆ, ಸೊ ಇಂಟು 2. ಈಗ ಇಷ್ಟು ಲೆಕ್ಕ ಮಾಡ್ಬೇಕೀಗ. ಆಮೇಲೆ ಇಲ್ಲೊಂದಿದೆ, ಸೊ 3. ಸೊ ಇನ್ನು 3 ಅಂತಂದ್ರೆ ಇದನ್ನ 6 ಅಂತ ತಗೊಂಡ್ಬಿಡು. 3 2 6. ಸೊ ಇದನ್ನ ಮಾಡಿದಾಗ ಎಷ್ಟಾಗುತ್ತೆ ನಿಮ್ಗೆ ಆನ್ಸರ್ ನೋಡಿ. 256 ಇಂಟು 6, 6 36. ಸೊ 3 ಉಳಿತದೆ. 6 5 30 ಮತ್ತು 3 36, 2 12. ಸೊ 1536 ಅಂದ್ರೆ 16 16 ಮಾಡಿದಾಗ 256 ಇಂಟು 6 ಮಾಡಿದ್ದೀನಿ ನಾನು. 1536. ಸೊ ರೈಟ್ ಆನ್ಸರ್ ಈಸ್ 4th ಒನ್. ಓಕೆ, ನೆಕ್ಸ್ಟ್ ನೋಡಿ. ಸೊ ಇಲ್ಲಿ ಒಂದು ಸಂಖ್ಯೆ ಇದೆ, 3,45,111 ವಿಶೇಷವಾಗಿ ಭಾಗಿಸುವ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಸೊ ಇದು ಬಾಧ್ಯತೆ ನಿಯಮದ ಮೇಲಿದೆ.
ಕ್ವಶನ್ ಅರ್ಥ ಮಾಡ್ಕೋಬೇಕು. ಬಾಧ್ಯತೆ ನಿಯಮ ನೋಡಿ. ಸೊ 12 ಅಂತ ಹೇಳ್ತಾರೆ. 12ರಿಂದ ಭಾಗಾಕಾರ ಆಗುತ್ತೆ ಅಂತ ಚೆಕ್ ಮಾಡೋಣ. 12ರಿಂದ ಆ ಸಂಖ್ಯೆ ಭಾಗ ಆಗ್ಬೇಕಂದ್ರೆ ಅದು 6 ಮತ್ತು 2ರಿಂದ ಭಾಗಾಕಾರ ಆಗ್ಬೇಕು. ಸೊ 2ರಿಂದ ಭಾಗಾಕಾರ ಆಗ್ಬೇಕಂತಂದ್ರೆ ಕೊನೆ ಸಂಖ್ಯೆಯಲ್ಲಿ 0, 2, 4, 6, 8 ಇರಬೇಕಾಗುತ್ತೆ. ಆದರೆ ಇಲ್ಲಿ 1 ಇದೆ. ಸೊ ಹಾಗಾದ್ರೆ 2ರಿಂದ ಭಾಗಾಕಾರ ಆಗಲ್ಲ. ಸೊ ಹಾಗಾದ್ರೆ ಇದು 12ರಿಂದ ಆಗಲ್ಲ. ಸೊ 15ರಿಂದ ಭಾಗಾಕಾರ ಆಗ್ಬೇಕು ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ 5 ಮತ್ತು 3ರಿಂದ ಭಾಗಾಕಾರ. ಸೊ ಫಸ್ಟ್ ನೀವು 5 ನೋಡಿ. ಸೊ 5ರಿಂದ ಭಾಗಾಕಾರ ಆಗುತ್ತಾ ಅಲ್ಲಿ ಚೆಕ್ ಮಾಡಿದಾಗ ಸೊ 5ರಿಂದ ಆಗಲ್ಲ. ಯಾಕೆಂದ್ರೆ ಕೊನೆ ಸಂಖ್ಯೆ ಇಲ್ಲಿ 5ರಿಂದ ಭಾಗಾಕಾರ ಆಗ್ಬೇಕಂದ್ರೆ 0 ಅಥವಾ 5 ಇರಬೇಕಾಗುತ್ತೆ. ಸೊ ಹಾಗಾಗಿ ಸೊ 5ರಿಂದ ಇದು ಭಾಗಾಕಾರ ಆಗಲ್ಲ. ಸೊ ನೆಕ್ಸ್ಟ್ ಈಗ ನೋಡಿ 9 ನೋಡೋಣ. ಸೊ 9ರಿಂದ ಭಾಗಾಕಾರ ಆಗುತ್ತಾ ಅಂತ. ಸೊ 9ರಿಂದ ಭಾಗಾಕಾರ ಆಗಬೇಕಂದ್ರೆ ಎಲ್ಲಾ ಸಂಖ್ಯೆಗಳನ್ನು ಕೂಡಿಸ್ಬೇಕು ಮತ್ತು ಅದು 9ರಿಂದ ಭಾಗಾಕಾರ ಆಗ್ಬೇಕಾಗುತ್ತೆ. ಸೊ ಸೇಮ್ 3 ಕೂಡ ಹಾಗೆ. 3 ಅಂತಂದ್ರೆ ಎಲ್ಲಾ ಸಂಖ್ಯೆಯನ್ನು ಕೂಡಿಸ್ಬೇಕು ಮತ್ತು ಎಲ್ಲಾ ಅಂಕೆಗಳನ್ನು ಕೂಡಿಸ್ಬೇಕು. ಸಂಖ್ಯೆ ಎಲ್ಲಾ ಅಂಕೆಗಳನ್ನು ಕೂಡಿಸ್ಬೇಕು ಮತ್ತು ಇಲ್ಲಿ ಬರ್ತಕ್ಕಂಥ ಮೊತ್ತ ಅದು 3ರಿಂದ ಭಾಗಾಕಾರ ಆದ್ರೆ ಹೋಗುತ್ತೆ. ಈಗ ನೋಡಿ ಕೂಡಿಸ್ತಾ ಇದ್ದೀನಿ. 3 + 4 7 + 5 12 12 + 1 13 14 15 ಆಗುತ್ತೆ. ಸೊ 15ರಿಂದ ನೋಡೋಣ. 15ರಿಂದ ಅಂತಂದ್ರೆ ಇದು 9ರಿಂದ ಭಾಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ 3ರಿಂದ ಭಾಗಾಕಾರ ಆಗುತ್ತೆ. ಸೊ ನಿಶೇಷವಾಗಿ ಭಾಗಿಸುವ ಸಂಖ್ಯೆ ಅಂದ್ರೆ 3. ರೈಟ್ ಆನ್ಸರ್ ಈಸ್ 3. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಚಿತ್ರಗಳಲ್ಲಿರುವ ಗರಿಷ್ಠ ಚೌಕಗಳ ಸಂಖ್ಯೆ. ಇದು ಓಲ್ಡ್ ಕ್ವಶನ್ಸ್ ಇವೆಲ್ಲ. ಸೊ ಇವು ನಮಗೆ ಈ ಎಕ್ಸಾಮ್ಗೆ ಬರಲ್ಲ. 2025 ಕ್ವಶನ್ಸ್ ಬರಲ್ಲ. ಇದನ್ನ ಡ್ರಾಪ್ ಮಾಡ್ತೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನೆಕ್ಸ್ಟ್ ನೋಡಿ 95. ರಾಜೇಶ್ಗೆ ಒಂದು ಬ್ಯಾಗ್ನ ಬೆಲೆ 15%. ಬ್ಯಾಗ್ನ ಮೇಲೆ 15% ರಿಯಾಯಿತಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನೀಡಲಾಗಿದೆ. ರಿಯಾಯಿತಿಗಿಂತ ಮುಂಚೆ ಬ್ಯಾಗ್ನ ಬೆಲೆ ಎಷ್ಟಿತ್ತು? ಒಂದು 500 ರೂಪಾಯಿ. ಆದರೆ ರಿಯಾಯಿತಿ ಮೊತ್ತ ಎಷ್ಟಿದೆ? ಸೊ ವೆರಿ ಸಿಂಪಲ್ ಕ್ವಶನ್. 15% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ 500 ರೂಪಾಯಿಗೆ ಎಷ್ಟು ಡಿಸ್ಕೌಂಟ್ ಅಂತ ಸಿಂಪಲ್. ಸೊ ಹಾಗಾದ್ರೆ 100ಕ್ಕೆ 15 ಆದರೆ 500 ರೂಪಾಯಿಗೆ ಎಷ್ಟು ಅಂತ. ಸೊ 15ರಲ್ಲಿ 75 ಆಗುತ್ತೆ. ಸೊ 75 ರೂಪಾಯಿ ಡಿಸ್ಕೌಂಟ್. ಸಿಂಪಲ್ ಕ್ವಶನ್ ಇರುತ್ತೆ. ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆನ್ಸರ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿ. ಸೊ ಟ್ರಿಕ್ಕಿ ಕ್ವಶನ್ ಇದೆ. ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇದೆ, ಈಸಿ ಇದೆ. ಸೊ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಒಂದು ವೃತ್ತದ ತ್ರಿಜ್ಯವನ್ನು 100% ಹೆಚ್ಚಿಸಿದಾಗ ಅದರ ಕ್ಷೇತ್ರಫಲದಲ್ಲಿ ಆದ ಶೇಕಡ ಹೆಚ್ಚಳ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ನೋಡಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ವೃತ್ತ ಕೊಟ್ಟಿದ್ದಾರೆ. ಸೊ ವೃತ್ತದ ತ್ರಿಜ್ಯವನ್ನು ಏನ್ ಮಾಡಿದ್ದಾರೆ? 100% ಹೆಚ್ಚಿದ ಅಂದ್ರೆ ಡಬಲ್ ಮಾಡಿದ ಅಂತ ಅರ್ಥ. 100% ಅಂತಂದ್ರೆ ಅದು ಎಷ್ಟಿದೆಯೋ ಅದನ್ನ ಡಬಲ್ ಮಾಡೋದು. ಫಾರ್ ಎಕ್ಸಾಂಪಲ್ 2 ಇದೆ ಅಂದ್ರೆ 4 ಮಾಡೋದು, 5 ಇದೆ ಅಂದ್ರೆ 10 ಮಾಡೋದು. ಸೊ ಶೇಕಡ ಪರ್ಫೆಕ್ಟ್ ಆಗಿ ಡಬಲ್ ಮಾಡ್ಬೋದು. ಸೊ ಅದರಾಗ ಏನಾಗುತ್ತೆ? ಶೇಕಡ ಹೆಚ್ಚಳ ಎಷ್ಟಾಗುತ್ತೆ ಕ್ಷೇತ್ರಫಲದಲ್ಲಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಾನು ಮುಂಚೆ ಡಬಲ್ ಅಥವಾ ಶೇಕಡ 100% ಮಾಡೋಕ್ಕಿಂತ ಮುಂಚೆ ಎಷ್ಟು ಕ್ಷೇತ್ರಫಲ ಇದೆ ಮತ್ತು 100% ಮಾಡಿದಾಗ ಎಷ್ಟು ಹೆಚ್ಚಾಗುತ್ತೆ ಅನ್ನೋದನ್ನ ನಾವು ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಸಿಂಪಲ್ ಆಗಿ. ಸೊ ನಿಮಗೆ ಗೊತ್ತಿರಬೇಕು ವೃತ್ತದ ವಿಸ್ತೀರ್ಣದ ಸೂತ್ರ ಏನಂತಂದ್ರೆ πr² ಅಂತ. ಓಕೆ. ಸೊ πr² ವೃತ್ತದ ಸೂತ್ರ πr². ಈಗ ನಮಗೆ ಸೊ r ನಾನು 100 ಅಂತ ತಗಂತೀನಿ. ಓಕೆ, r 100 ಅಥವಾ 1 ತಗೊಳ್ರಿ. ಸೊ ಅಲ್ಲಿ ಡಬಲ್ ಮಾಡಕ್ ಬರುತ್ತೆ ಸಿಂಪಲ್ ಆಗಿ ಅಷ್ಟೇ. ಮತ್ತೆ ಆಮೇಲೆ ಪರ್ಸೆಂಟೇಜ್. ಸೊ πr². ಈಗ r ನಾನು ಏನ್ ಮಾಡ್ತೀನಿ? 1 ಯೂನಿಟ್ ತಗೊಂಡಾಗ ಸೊ πr² ಆಗುತ್ತೆ. ಅಂದ್ರೆ 1 ಸ್ಕ್ವೇರ್ ಆಗುತ್ತೆ. ಸೊ ಸಿಂಪಲ್ ಪೈ ಆಗುತ್ತೆ. ಕ್ಲಿಯರ್? ಸೊ ಈಗ r ಡಬಲ್ ಆಗಿದೆ ಅಂದ್ರೆ 2 ತಗಂತ ನಾನು. ಸೊ πr² ಆಗುತ್ತೆ. ಸೊ ಇವಾಗ ಆನ್ಸರ್ ಏನಾಗುತ್ತೆ? π × 2² ಅಂದ್ರೆ ಸೊ 4 ಪೈ ಆಗುತ್ತೆ. ಸೊ ಇದು ಹೆಚ್ಚಿಸಿದಾಗ ಇದು ಮುಂಚೆ ಇರೋದು 1
ಕ್ಷೇತ್ರಫಲ ಅಥವಾ ವಿಸ್ತೀರ್ಣ. ಸೊ ಈಗ ಇದರ ಡಿಫ್ರೆನ್ಸ್ ಏನಾಗುತ್ತೆ ನೋಡಿ. ಸೊ 4π ಅಲ್ಲಿ 1π ಹೋದೆ ಅಂದ್ರೆ ಏನಾಗುತ್ತೆ 3π, ಅಂದ್ರೆ ಅರ್ಥ 300ರಷ್ಟು ಏನಾಗುತ್ತೆ ಹೆಚ್ಚಿಗೆ ಆಗುತ್ತೆ. ಸೊ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ, ಯಾಕಂದ್ರೆ ನಾನು ಒಂದಕ್ಕೆ ತಗೊಂಡಿದ್ದೇನೆ, ಸೊ ಕ್ಯಾಲ್ಕುಲೇಷನ್ ಈಸಿ ಆಗಲಿ. ಒಂದರನ್ನ 2 ಮಾಡಿದ್ರೆ ಇಲ್ಲಿ ಡಿಫ್ರೆನ್ಸ್ ಏನಾಗುತ್ತೆ 3π ಬರುತ್ತೆ. 3π ಅಂದ್ರೆ 100ಕ್ಕೆ ಕನ್ವರ್ಟ್ ಮಾಡಿದಾಗ 300ರಷ್ಟು ಏನಾಗುತ್ತೆ ಅಂದ್ರೆ ಹೆಚ್ಚಿಗೆ ಆಗುತ್ತೆ. ಸಿಂಪಲ್ ಕ್ವಶನ್ ಅಷ್ಟೇ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. 18 kg ನೆಕ್ಸ್ಟ್ 4 ಲಕ್ಷ ಮಿಲಿಗ್ರಾಂ ಸಕ್ಕರೆಯನ್ನು 8 ಚೀಲಗಳಿಗೆ ಸಮನಾಗಿ ಹಂಚಿ ತುಂಬಲಾಗಿದೆ. ಹಾಗಾದ್ರೆ ಪ್ರತಿ ಚೀಲದ ಸಂಖ್ಯೆ ಸಕ್ಕರೆ ತೂಕ ಕೇಳಿದ್ದಾರೆ. ಸೊ 18 kg ಇದೆ ಇಲ್ಲಿ, ಬಟ್ ಇಲ್ಲಿ ಎಕ್ಸ್ಟ್ರಾ ನಮಗೆ ಬಂದಿರೋದು ಏನಂದ್ರೆ 4 ಲಕ್ಷ ಮಿಲಿಗ್ರಾಂ ಅಂತ. ಸೊ 1 ಮಿಲಿಗ್ರಾಮ್ ಅಂತಂದ್ರೆ, ಸಾರಿ 1 ಗ್ರಾಮ್ ಅಂದ್ರೆ ಎಷ್ಟು ಮಿಲಿಗ್ರಾಮ್ ಅಂತ ತಿಳ್ಕೋಬೇಕು, ಮತ್ತು 1 kgಗೆ ಇದು ಎಷ್ಟು ಆಗುತ್ತೆ ಅನ್ನೋದು ತಿಳ್ಕೊಂಡ್ರೆ ನಿಮಗೆ ಇಲ್ಲಿ ಲೆಕ್ಕ ಈಸಿ ಆಗುತ್ತೆ. ಸೊ ಮಾಡೋಣ ಇದನ್ನ. ಈಗ 18 kg ಅಂತ ಇದೆ, ಸೊ ಅದನ್ನ ಬರ್ಕೊಂಬಿಡಿ. 18 kg ಒಂದು ಸೈಡ್. ಸೊ 4 ಲಕ್ಷ ಮಿಲಿಗ್ರಾಮ್, ಸೊ mg ಅಂತ ಹೇಳಿದ್ದಾರೆ. ಸೊ ಇದನ್ನ ನಾನು kg ಕನ್ವರ್ಟ್ ಮಾಡ್ಕೊಂತ ಇದೀನಿ. ಸೊ ಹೆಂಗ್ ಮಾಡ್ಬೇಕು ಅಂತಂದ್ರೆ 1 ಗ್ರಾಮ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದ್ರೆ ಸೊ 100 mg ಇದೆ. ಓಕೆ. ಸೊ ಇದನ್ನ ನೆಕ್ಸ್ಟ್ ಇದನ್ನ ಗ್ರಾಮಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ 100 ಇಂದ ಭಾಗಿಸ್ಬೇಕು ಅಂತ ಅರ್ಥ. ಸೊ ನೆಕ್ಸ್ಟ್ ಇನ್ನೊಂದು ನೋಡಿ, ಈಗ 1 kg ಇಸ್ ಈಕ್ವಲ್ ಟು ಏನಂತಂದ್ರೆ 1000 ಗ್ರಾಮ್. ಸೊ ಅಂದ್ರೆ ಈಗ ನಿಮಗೆ ಗ್ರಾಮ್ ಬಂದಿರೋದನ್ನ kg ಕನ್ವರ್ಟ್ ಮಾಡ್ಬೇಕಂದ್ರೆ 1000ದಿಂದ ಬಿಡಿಸ್ಬೇಕು. ಅಂದ್ರೆ ಟೋಟಲ್, ಸೊ ಇಲ್ಲಿ ಈ 2 0 ಈ 2 0 ಹೋಗುತ್ತೆ, ಈ 3 0 ಈ 3 0 ಹೋಗುತ್ತೆ. ಸೊ ಅಂದ್ರೆ 4 ಲಕ್ಷ ಮಿಲಿಗ್ರಾಮ್ ಅಂತಂದ್ರೆ 4 kg ಆಗುತ್ತೆ. ಸೊ 4 kg ಇಲ್ಲಿ ಕೊಟ್ಟಿರೋದು 18 kg, ಎಷ್ಟಾಗುತ್ತೆ ಟೋಟಲ್ 22 kg ಆಯ್ತು. ಸೊ ಇದನ್ನ 8 ಚೀಲಗಳಲ್ಲಿ ಏನ್ ಮಾಡಿದ್ದಾರೆ ತುಂಬಿದ್ದಾರೆ. ಸೊ 22/8, 8 ಅಂದ್ರೆ 8 2 16. ಸೊ 8 2 16, ಇಲ್ಲಿ ಎಷ್ಟು ಉಳಿತು ಅಂತಂದ್ರೆ 8 ಉಳಿತು. 8 2 16, 6 ಉಳಿದಿದೆ. ಸೊ 6 ಅಂದ್ರೆ ಪಾಯಿಂಟ್ ಇಟ್ಟಿರೋದ್ರಿಂದ 60 ಆಯ್ತು. 8 7 56. ಸೊ 8 7 56 ಆಗುತ್ತೆ. 4 8 5 40, ಅಂದ್ರೆ 2.75 kg. ಓಕೆ. ಸೊ ಆನ್ಸರ್ ನೋಡಿ 2.75 kg ಇದೆ ಇಲ್ಲ ಚೆಕ್ ಮಾಡೋಣ ನಾವು. 2.7 kg. ಸೊ ನೋಡಿ 2 ಪಾಯಿಂಟ್ ಅಂತ ಇಲ್ಲಿ ಸಪ್ರೇಟ್ mg ಅಲ್ಲಿ ಕೊಟ್ಟಿದ್ದಾರೆ. ಸೊ 2.7 kg ಅಂತಂದ್ರೆ ನಿಮಗೆ ಸಿಂಪಲ್ ಆಗಿ ಇದನ್ನ ನಾವೇ ಮಾಡ್ಬೋದು, mg ಕನ್ವರ್ಟ್ ಮಾಡ್ಬೋದು. ಅಂದ್ರೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ. 75 kg ಅಂತ ಇದ್ರೆ, ಸೊ ಇದು ಕನ್ವರ್ಟೆಡ್ ಟು ಮಿಲಿಗ್ರಾಮ್. ಸಿಂಪಲ್. ನೆಕ್ಸ್ಟ್ ಕ್ವಶನ್ ಈಸ್ 80,000ಕ್ಕೆ ಸಮನಾಗಿರೋದು ಏನಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಇದನ್ನ ಏನ್ ಮಾಡ್ಬೇಕಂದ್ರೆ ಸೊ ಅಪವರ್ತಿಸಬೇಕು. 80,000 ಅಪವರ್ತಿಸಿದಾಗ ಆನ್ಸರ್ ನಮಗೆ ಈಸಿಯಾಗಿ ಬರ್ತೈತಿ. ಸೊ ಅದನ್ನು ಮಾಡೋಣ. ಸೊ 80,000 ಅಂತ ಕೊಟ್ಟಿದ್ದಾರೆ. ಸೊ 2ರಿಂದ ಭಾಗಿಸಿದಾಗ 2 40,000 ಉಳಿಯುತ್ತೆ. ಸೊ ನೆಕ್ಸ್ಟ್ 2ರಿಂದ ಭಾಗಿಸಿದಾಗ 20,000 ಉಳಿಯುತ್ತೆ. ಸೊ ನೆಕ್ಸ್ಟ್ 2ರಿಂದ ಭಾಗಿಸಿದಾಗ 10,000. ಸೊ 2ರಿಂದ ಭಾಗಿಸಿದಾಗ 2,500. ನೆಕ್ಸ್ಟ್ 2ರಿಂದ ಭಾಗಿಸಿದಾಗ 1,750. ಸೊ 1,750 ಮತ್ತೆ ಅಗೇನ್ 2ರಿಂದ ಭಾಗಿಸಿದಾಗ 625. ಸೊ 5ರಿಂದ ಭಾಗಿಸಿ 125. ಸೊ 5ರಿಂದ ಭಾಗಿಸಿ 25 ಮತ್ತೆ 5ರಿಂದ ಭಾಗಿಸಿ. ಸಿಂಪಲ್. ಆದ್ರೆ ನಿಮಗೆ ಇಲ್ಲಿ ಆಪ್ಷನ್ ನಲ್ಲಿ 10 ನಲ್ಲಿ ಕೊಟ್ಟಿದ್ದಾರೆ. ಸೊ 10 ಮತ್ತು 2 ಕೊಟ್ಟಿದ್ದಾರೆ, 5 ಕೊಟ್ಟೇ ಇಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಂತಂದ್ರೆ ಈಗ ಸೊ ಇಲ್ಲಿ ಎಷ್ಟು 5ಗಳು ಇದಾವೆ ಅದು ತಿಳ್ಕೊಬೇಕು. ಸೊ ಎಷ್ಟು 5 ಇದಾವೆ? 1 2 3 4 5 ಇದಾವೆ ಇಲ್ಲಿ. ಸೊ 4 2ನ ತಗೊಂಡ್ಬಿಟ್ರಿ, ಅಂದ್ರೆ 1 2 3 4 ತಗೊಂಡ್ರಿ. ಸೊ ಇವನ್ ಕಂಬೈನ್ ಮಾಡಿದಾಗ ಎಷ್ಟಾಗುತ್ತೆ? 10⁴ ಆಗಿಬಿಡುತ್ತೆ. ಅಂದ್ರೆ 4 10⁴. ಉಳಿದಿರೋದು ಎಷ್ಟು ಅಂದ್ರೆ 1 2 3 ಇಂಟು ಸೊ 2⁻3. ಇದು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನೀವು ಡೈರೆಕ್ಟ್ ಏನಾದ್ರೆ ಹಂಗೆ ಕೊಟ್ಟಿದ್ರೆ ಸೊ ಇದೇನಾಗುತ್ತೆ 2⁻1 2 3 4 5 6 7 ಆಗುತ್ತೆ.
2 ಸೊ ಇಂಟು 5 ಆಗ್ತಿದೆ. ಸಾರಿ 5 ಇದು ಕೂಡ ರೈಟ್ ಆನ್ಸರ್, ಇದು ಕೂಡ ರೈಟ್ ಆನ್ಸರ್. ಇದು 10 ಕನ್ವರ್ಟ್ ಮಾಡಿದ್ದಾರೆ ಅಷ್ಟೇ, ಏನಿಲ್ಲ. ಸೊ ಆನ್ಸರ್ ನೋಡೋಣ. ಸೊ ರೈಟ್ ಆನ್ಸರ್ ಈಸ್ ಇಲ್ಲಿದೆ ನೋಡಿ, 2 ಸಾರಿ 2 10 ಸೊ 5 ಕೊಟ್ಟೇ ಇಲ್ಲ ನಿಮಗೆ. ಸೊ ಹಾಗಾಗಿ ಆನ್ಸರ್ ಇಸ್ ದ ರೈಟ್ ಆನ್ಸರ್ 10 2 ಸೊ ನೆಕ್ಸ್ಟ್ ಮೂವ್ ಆನ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ಒಂದು ಏನಿದೆ ಅಂತಂದ್ರೆ ಕರಣಿಗಳು ಅಂತ ಇರ್ತಿತ್ತು ಮುಂಚೆ ತರಗತಿಯಲ್ಲಿ. ಸೊ ಅದ್ರ ಮೇಲಿದೆ, ಈಸಿ ಇದೆ. ಇಲ್ಲಿ ಕ್ಯೂಬ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಕನ್ವರ್ಟ್ ಮಾಡ್ಕೋಬೇಕು. ಸೊ ಹೆಂಗ್ ಮಾಡ್ತೀರಿ ನೋಡೋಣ ಇವಾಗ. ಇಲ್ಲಿ ನೋಡಿ ಕ್ಯೂಬ್ ರೂಟ್ 81 ಅಂತ ಇದೆ. ಸೊ ಕ್ಯೂಬ್ ರೂಟ್ ಅಂತಂದ್ರೆ ಒಂದು ಸಂಖ್ಯೆಯನ್ನು ನಾವು 3 ಸಲ ಗುಣಿಸಿದಾಗ ಬರ್ತಕ್ಕಂಥದ್ದು. ಸೊ ಈಗ ನಾವು ಏನ್ ಮಾಡೋಣ ಅಂತಂದ್ರೆ ಇದನ್ನ 27 ಇಂಟು 3 ಮಾಡ್ಕೊಳ್ಳೋಣ. 27 ಇಂಟು 3 ಮಾಡ್ಕೊಂಡಾಗ 27 ಹೊರಗಡೆ ಬಂದರೆ 3 ಆಗಿಬಿಡುತ್ತೆ. ಸೊ ಹಾಗಾದ್ರೆ ಸೊ ಇದನ್ನ ನಾನು ಕ್ಯೂಬ್ ರೂಟ್ 81 ಪ್ಲಸ್ ಸೊ ಕ್ಯೂಬ್ ರೂಟ್ 128 ಮೈನಸ್ 2 ಕ್ಯೂಬ್ ರೂಟ್ 16 ಇದೆ. ಸೊ ಇವಾಗ ಏನು ಮಾಡ್ತೇನೆ ನಾನು, ಸೊ ಇದನ್ನ 27 ಇಂಟು 3 ಮಾಡ್ಕೊತೀನಿ. ಯಾಕೆಂದ್ರೆ 27 ಹೊರಗಡೆ ಬಂದರೆ 3 ಆಗುತ್ತೆ. ಯಾಕೆಂದ್ರೆ ಸೊ 3 ಇಂಟು 3 ಹಾಗಾಗಿ 3 3 9 9 3 27. ಹಾಗಾಗಿ ಇದು ಕ್ಯೂಬ್ ರೂಟ್ ಹೊರಗಡೆ ಬಂದಾಗ ಏನಾಗುತ್ತೆ 3, ಉಳಿದಿರೋದು ಇಲ್ಲಿ 3. ಸೊ ಅಂದ್ರೆ ಕ್ಯೂಬ್ ರೂಟ್ 3 ಪ್ಲಸ್ ಸೊ ಈಗ ನೋಡಿ ಇಲ್ಲಿ ನಾನು ಏನು ಮಾಡ್ತೇನೆ ಅಂದರೆ 64 ಇಂಟು 2 ಮಾಡ್ಕೊಂತೇನೆ. ಸೊ 64 ಇಂಟು 2 ಯಾಕೆ ಮಾಡ್ತೇನೆ ಅಂದರೆ 4 ಇಂಟು 4. ಸೊ 4 ಹೊರಗಡೆ ಬರುತ್ತೆ. 4 16, 14 64. ಹಾಗಾಗಿ ಇದು 64. ಸೊ ಇಂಟು ಸೊ 64 ಇಂಟು 3 ಸೊ 2 ಮಾಡ್ಕೊಳ್ಳೋಣ. ಸೊ ಇವಾಗ ಏನಾಗುತ್ತೆ ಅಂದರೆ 64 ಹೊರಗಡೆ ಬಂತಂದರೆ ಸೊ 4 ಕ್ಯೂಬ್ ರೂಟ್. ಈಗ ಇಲ್ಲಿ -2 ಹಾಗೆ ಇದೆ. ಸೊ 2 ಕ್ಯೂಬ್ ರೂಟ್ 16. ಇದನ್ನೇ ಮಾಡೋಣ 8 ಇಂಟು 2 ಮಾಡ್ಕೊ. ಸೊ 8 ಇಂಟು 2 ಮಾಡಿದಾಗ ಕ್ಯೂಬ್ ರೂಟ್ 8 ಹೊರಗೆ ಅಂದರೆ ಬಂದರೆ ಇಲ್ಲಿ ಏನಾಗುತ್ತೆ 2 ಆಗುತ್ತೆ. ಸೊ ಉಳಿದಿರೋದು ಏನಂದ್ರೆ ಕ್ಯೂಬ್ ರೂಟ್ ಇಲ್ಲಿ 2 ಉಳಿತೈತಿ. ಕ್ಯೂಬ್ ರೂಟ್ 2. ಓಕೆನಾ? ಎಸ್, ಕರೆಕ್ಟ್ ಇದೆಯಾ? ಇದು 3 ಅಲ್ಲ, ಇಲ್ಲಿ 2 ನೋಡಿ. ಸೊ ಕನ್ಫ್ಯೂಸ್ ಆಗ್ತದೆ. 2 ನೀವು ಸ್ವಲ್ಪ ಕನ್ಫ್ಯೂಷನ್ ಆಗ್ತಂದ್ರೆ ನಮಗೆ ಕರೆಕ್ಟಾಗಿ ಆನ್ಸರ್ ಬರಲ್ಲ. ಕ್ಯೂಬ್ ರೂಟ್ 3 ಹಾಗೆ ಇಟ್ಕೊಂತೀನಿ. ಸೊ ಇಲ್ಲಿ 2 ಇಂಟು 2 ಏನಾಗುತ್ತೆ 4 ಕ್ಯೂಬ್ ರೂಟ್ 2. ಸೊ 4 ಕ್ಯೂಬ್ ರೂಟ್ 2 ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದು 3 ಕ್ಯೂಬ್ ರೂಟ್ 3 ಉಳಿತು. ಸೊ ಆನ್ಸರ್ ಫಸ್ಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಒಂದು ನೀರಿನ ಟ್ಯಾಂಕ್ ಚೌಕಪಾದ ಗೋಪುರದಲ್ಲಿದೆ. ಒಂದು ನೀರಿನ ಟ್ಯಾಂಕ್ ಚೌಕಪಾದ ಗೋಪುರ ಆಕಾರದಲ್ಲಿದೆ. ಅದರ ಪಾದದ ಅಂಚು 3 ಮೀಟರ್ ಹಾಗೂ ಎತ್ತರ 2.5 ಮೀಟರ್. ಆದರೆ ಆ ಟ್ಯಾಂಕ್ನಲ್ಲಿ ಹಿಡಿಯುವ ನೀರಿನ ಪ್ರಮಾಣ ಲೀಟರ್ಗಳಲ್ಲಿ ಕಂಡುಹಿಡಿಯಿರಿ. ಸೊ ಒಂದು ಹಿಂಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್, 1 ಮೀಟರ್ ಕ್ಯೂಬ್ = 1000 ಲೀಟರ್ ಅಂತ. ಸೊ ಈಗ ಇದನ್ನು ಯಾವ ರೀತಿ ಮಾಡಬೇಕಂದ್ರೆ ನಿಮಗೆ ಚೌಕಪಾದ ಗೋಪುರದ ಘನಫಲ ಸೂತ್ರ ಗೊತ್ತಿರಬೇಕು. ಸೊ ಚೌಕಪಾದ ಗೋಪುರದ ಘನಫಲ ಸೂತ್ರ ಏನಂತಂದ್ರೆ = 1/Q ಇಂಟು ಸೊ A ಸ್ಕ್ವೇರ್ ಇಂಟು R ಸ್ಕ್ವೇರ್. ಮೇ ಬಿ ಸ್ವಲ್ಪ ಡೌಟ್ ಇದೆ, ನೋಡೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಘನಫಲ ಸೂತ್ರ ಕಂಡುಹಿಡಿಯೋದು 1/3 A ಸ್ಕ್ವೇರ್ ಅಂತಂದ್ರೆ ಇಲ್ಲಿ ನಮಗೆ ಚೌಕಪಾದದ ಅಂಚು ಇದೆಯಲ್ಲ 3 ಮೀಟರ್ ಇದೆ, ಪಾದ ಚೌಕ ಇದೆ, ಹಾಗಾದ್ರೆ ವಿಸ್ತೀರ್ಣ. ಸೊ ಇಂಟು ಇಲ್ಲಿ ಎತ್ತರ ಹೆಚ್ಚು ಅಂತ ತಗೊಂತೀವಿ ನಾವು. ಸೊ ಕರೆಕ್ಟ್ ಇದೆ ಸೂತ್ರ. ಬೇರೆ ರೀತಿನೂ ಬರ್ಕೋಬಹುದು ನೀವು. ಸೊ ಇಂಟು ಹೆಚ್ಚು. ಓಕೆ, ಸೊ ಈಗ 1/3. ಸೊ ಏರಿಯಾ ಅಂತಂದ್ರೆ ಒಂದು ಗೋಪುರ ಪಾದದ ಏರಿಯಾ ಅಂತ ಅಂದ್ರೆ ಚೌಕಪಾದದ
ವಿಸ್ತೀರ್ಣ ಅಂದ್ರೆ ಎ ಸ್ಕ್ವೇರ್ ಅಂತ ಹೇಳಿದ್ರೆ ಎ ಅಂದ್ರೆ 3 ಇದೆ. ಸೊ ಎ ಸ್ಕ್ವೇರ್ ಅಂದ್ರೆ 3 ಇಂಟು 3 ಇಂಟು ಸೊ ಹೆಚ್ಚು ಅಂದ್ರೆ 2.5 2.5. ಸೊ ಈಗ ಈ 3 ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದೇನಂದ್ರೆ 3 ಇಂಟು 2.5. ಸೊ ಎಷ್ಟಾಗುತ್ತೆ 3 ಇಲ್ಲೇ 15 ಒಂದು ಸೊ 7.5 ಮೀಟರ್ ಕ್ಯೂಬ್ ಆಗುತ್ತೆ. ಸೊ ನಿಮಗೆ ಗೊತ್ತಿರಬೇಕು ಘನಫಲವನ್ನು ನಾವು ಯಾವಾಗಲೂ ಕ್ಯೂಬ್ಗಳಲ್ಲಿ ಅಳತೆ ಮಾಡ್ತೀವಿ. ಸೊ ಮೀಟರ್ ಕೊಟ್ಟರೆ ಮೀಟರ್ ಕ್ಯೂಬು, ಸೆಂಟಿಮೀಟರ್ ಕೊಟ್ಟರೆ ಸೆಂಟಿಮೀಟರ್ ಕ್ಯೂಬ್. ಸೊ ಮೀಟರ್ ಕ್ಯೂಬ್. ಸೊ ಈಗ ಇಲ್ಲಿ ಒಂದು ನಿಮಗೆ ಡಾಟಾ ಕೊಟ್ಟಿದ್ದಾರೆ ಏನಂತಂದ್ರೆ 1 ಮೀಟರ್ ಕ್ಯೂಬ್ ಇಕ್ವಲ್ ಎಷ್ಟು ಅಂತಂದೇಳಿ 1000 ಲೀಟರ್ ಅಂತ. ಸೊ ಹಾಗಾದ್ರೆ 7.5 ಮೀಟರ್ ಕ್ಯೂಬ್ ಅಂದ್ರೆ 7500 ಲೀಟರ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಸೂತ್ರ ಗೊತ್ತಿರಬೇಕು ಇಲ್ಲಿ. ನೆಕ್ಸ್ಟ್ ನೋಡಿ, ಇಂಥವೆಲ್ಲ ಚಿತ್ರ ಈಗ ಬೇಡ, ಯಾಕಂದ್ರೆ ಈಗ 5ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳಿಗೆ ಕೇಳ್ತಾರೆ ಇದನ್ನ. ಸೊ ಇದರ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ, 102. ಒಂದು ಶಾಲೆ ಅರ್ಧ ವಾರ್ಷಿಕ ರಜೆಗಾಗಿ ಅಕ್ಟೋಬರ್ 2ರಂದು ಮಧ್ಯಾಹ್ನ 12 ಗಂಟೆಗೆ ಮುಚ್ಚಿತು. ಆ ರಜೆಯ ನಂತರ ಅಕ್ಟೋಬರ್ 30ರಂದು ಬೆಳಗ್ಗೆ 9 ಗಂಟೆಗೆ ತೆರೆಯಿತು. ಸೊ ಹಾಗಾದ್ರೆ ಇಲ್ಲಿ ಕ್ವಶನ್ ಏನಿದೆ ಅಂತಂದ್ರೆ, ಸೊ ಹಾಗಾದ್ರೆ ಅರ್ಧ ವಾರ್ಷಿಕ ರಜೆಗಾಗಿ ಶಾಲೆ ಮುಚ್ಚಿದ ಸಮಯ ಗಂಟೆಗಳಲ್ಲಿ ಅಂತ ಹೇಳಿದರೆ, ಸೊ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಒಂದು ಶಾಲೆ ಅರ್ಧ ವಾರ್ಷಿಕ ರಜೆಗೆ ಅಕ್ಟೋಬರ್ 2ರಂದು ಮಧ್ಯಾಹ್ನ 12 ಗಂಟೆಗೆ ಮುಚ್ಚಿತು. ಸೊ ರಜೆ ನಂತರ ಅಕ್ಟೋಬರ್ 30ರ ಬೆಳಗ್ಗೆ 9 ಗಂಟೆಗೆ ತೆರೆಯಿತು. ಹಾಗಾದ್ರೆ ಎಷ್ಟು ಗಂಟೆಗಳ ಕಾಲ ರಜೆ ಇತ್ತು ಅಂತ ಹೇಳಿದ್ರೆ, ದಿನ ಅಲ್ಲ, ಸೊ ಗಂಟೆಗಳ ಕಾಲ ಅಂತ ಹೇಳಿದ್ರಿಂದ, ಸೊ ಈಗ ಅಕ್ಟೋಬರ್ 2 ಅಂತ ಸ್ಟಾರ್ಟ್ ಆಗುತ್ತೆ ಮತ್ತು ಅಕ್ಟೋಬರ್ 30ಕ್ಕೆ ಕ್ಲೋಸ್ ಆಗಿದೆ. ಸೊ ಅಕ್ಟೋಬರ್ 2ನೇ ತಾರೀಕು 12 ಗಂಟೆಗೆ ಮುಚ್ಚಿದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ನಮ್ಮ ಕ್ವಶನ್ ಏನಪ್ಪ ಅಂತಂದ್ರೆ, ಅಕ್ಟೋಬರ್ 2ನೇ ಇಟ್ಕೊಳ್ಳಿ ನೀವು. ಅಕ್ಟೋಬರ್ 12ರಿಂದ 12 ಗಂಟೆಯಿಂದ ಮುಚ್ಚಿತ್ತು. ಅಕ್ಟೋಬರ್ 30 12 ಗಂಟೆ 9 ಗಂಟೆಗೆ ಅಂದರೆ ಇಲ್ಲಿ 3 ತಾಸು ಕಡಿಮೆ ಅಷ್ಟೇ. ಸೊ 3 ತಾಸು ಕಡಿಮೆ ಎಷ್ಟಾಗುತ್ತೆ ಅಂದರೆ 28 ಡೇಸ್ ಆಗುತ್ತೆ, 28 ದಿನ. ಯಾಕಂದರೆ 2ನೇ ತಾರೀಕು ಸ್ಟಾರ್ಟ್, ಹಾಗಾದರೆ 30ಕ್ಕೆ, ಸೊ 2ನೇ ತಾರೀಕು ರಜೆ ಸ್ಟಾರ್ಟ್ ಆಗಿ 30ಕ್ಕೆ ಏನಾಗುತ್ತೆ ಎಂಡ್ ಆಗುತ್ತೆ. ಹಾಗಾದರೆ 28. ಸೊ 28 ಇಂಟು ಇಲ್ಲಿ ಪ್ರತಿಯೊಂದು ದಿನಕ್ಕೆ ಎಷ್ಟು ತಾಸು ಅಂದರೆ 24 ತಾಸು. ಸೊ 28 8 24 ಮೈನಸ್ 3 ತಾಸು ಕಳೆಯಬೇಕು. ಯಾಕಂದ್ರೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 12ರಿಂದ ನಾನು 12ಕ್ಕೆ ತಗಂದ್ರೆ, ಸೊ ಮೈನಸ್ 3 ಗಂಟೆನ ಕಳೀರಿ. ಈಗ ಇಲ್ಲಿ 24 ಇಂಟು ಇದನ್ನ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ನೋಡಿ, 4 8 32. ಸೊ 3 4 8 11 112. ಓಕೆ, ಸೊ 56 8 16. ಸೊ 56 2 7 6 672. ಸೊ 3 ಕಳೀರಿ. 3 ಕಳೆದಾಗ ಎಷ್ಟಾಗುತ್ತೆ 669 ಗಂಟೆ ಬರುತ್ತೆ. ಸೊ ಇದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ನೋಡೋಣ. ಆಯ್ತಲ್ಲ 669. ಓಕೆ, ಸೊ ರೈಟ್ ಫಸ್ಟ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿ ಉತ್ತರ ದಿಕ್ಕಿನೆಡೆಗೆ 3 ಕಿಲೋಮೀಟರ್ ನಡೆಯುತ್ತಾನೆ. 90 ಡಿಗ್ರಿಯಷ್ಟು ಎಡಕ್ಕೆ ತಿರುಗಿ ಪುನಃ 4 ಕಿಲೋಮೀಟರ್ ನಡೆಯುತ್ತಾನೆ. ಆರಂಭದ ಬಿಂದುವಿಂದ ಅವನು ಎಷ್ಟು ದೂರ ಇರ್ತಾನೆ ಅಂತ ಕ್ವಶನ್. ಓಕೆ, ನೋಡಿ ಕ್ವಶನ್ ಈಸಿ ಇದೆ. ಸೊ ದಿಕ್ಕುಗಳ ಬಗ್ಗೆ ನಿಮಗೆ ಅರಿವು ಇರಬೇಕಾಗತ್ತೆ. ಸೊ ಇದು ನಾನು ಇದನ್ನ ಪೂರ್ವ ಅಂತ ತಗೊಂತೀನಿ, ಇದು ಪಶ್ಚಿಮ. ಸೊ ಇದು ಏನಾಗುತ್ತೆ ಉತ್ತರ. ನೆಕ್ಸ್ಟ್ ಇದು ದಕ್ಷಿಣ ಅಂತ ತಗೊಂಡಾಗ ಒಬ್ಬ ವ್ಯಕ್ತಿ ಉತ್ತರ ದಿಕ್ಕಿನೆಡೆಗೆ ಹೋಗ್ತಾನೆ. ಸೊ ಉತ್ತರ ದಿಕ್ಕಿಗೆ ಇಲ್ಲಿ ಹೋಗಿದ್ದಾನೆ. ಸೊ ಎಷ್ಟು ಹೋಗಿದ್ದಾನೆ ಅಂದ್ರೆ 3 ಕಿಲೋಮೀಟರ್ ಹೋಗಿದ್ದಾನೆ. ಸೊ ಅದಾದ ಮೇಲೆ ನಡೀತಾನೆ. ಅದ 90ರಷ್ಟು ಎಡಕ್ಕೆ ತಿರುಗ್ತಾನೆ. ಸೊ ಇದು ಇಂಪಾರ್ಟೆಂಟ್. 90ರಷ್ಟು ಎಡಕ್ಕೆ ತಿರುಗ್ತಾನೆ ಅಂದ್ರೆ ಈ ಕಡೆ ತಿರುಗ್ತಾನೆ ಅಂತ. ಸೊ ತಿರುಗಿ 4 ಕಿಲೋಮೀಟರ್ ನಡೀತಾನೆ. ಸೊ 4 ಕಿಲೋಮೀಟರ್ ನಡೀತಾನೆ. ಆರಂಭದ ಬಿಂದುವಿನ ಅವನು ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ ಇಂಪಾರ್ಟೆಂಟ್. ಸೊ ಇದು ವಾಯುವ್ಯ ದಿಕ್ಕಿದೆ. ಸೊ ಅಂದ್ರೆ ವಾಯುವ್ಯ ದಿಕ್ಕಿಗೆ ಬಂದಂತೆ ಇದು ಈಶಾನ್ಯ ಆಗುತ್ತೆ. ಸೊ ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ. ಸೊ ಪೈಥಾಗೊರಸ್ನ ಪ್ರಮೇಯವನ್ನು ನಾವು ಅಳವಡಿಸಿದಾಗ, ಸೊ ಇದು 3 ಸ್ಕ್ವೇರ್ ಅಂದರೆ
9 ಆಗುತ್ತೆ. ಇದು 4 ಸ್ಕ್ವೇರ್ ಅಂದರೆ 16 ಆಗುತ್ತೆ. ಸೊ ಈ ಸ್ಕ್ವೇರ್ಗಳನ್ನು ಕೂಡಿಸ್ಬೇಕು, ಅವಾಗ 25 ಬರುತ್ತೆ. 25ರ ವರ್ಗಮೂಲ ತೆಗೆದಾಗ 5 ಕಿಲೋಮೀಟರ್ ಬರುತ್ತೆ. ಸೊ ವಾಯುವ್ಯ ದಿಕ್ಕಿನಲ್ಲಿದ್ದಾನೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಸಿಂಪಲ್ ಇದೆ ಇದು. ನೆಕ್ಸ್ಟ್ ಕ್ವಶನ್ ನೋಡಿ, 6, 4, 7 ಎಕ್ಸ್ ಮತ್ತು 10 ಸರಾಸರಿ 8 ಆದರೆ ಎಕ್ಸ್ನ ಬೆಲೆ ಏನು ಕಂಡಿಡಿದೆ ಅಂತ ಹೇಳ್ತಾರೆ. ಸೊ 6, 4, 7 ಮತ್ತು 10ರ ಸರಾಸರಿ 8 ಆಗಿದೆ. ಸೊ ಎಕ್ಸ್ ಬೆಲೆ ಕೊಟ್ಟಿಲ್ಲ ನಿಮಗೆ. ಉಳಿದಿರೋದು ಎಷ್ಟು ಕೊಟ್ಟಿದ್ದಾರೆ? 6, 4, 7, 10 ಅಂದರೆ 1, 2, 3, 4, 5 ಡಾಟಾ ಇದಾವೆ. ಸೊ 5 ಡಾಟಾಕ್ಕೆ ನಿಮಗೆ ಆಲ್ರೆಡಿ ಏನು ಕೊಟ್ಟಿದ್ದಾರೆ? 4 ಕೊಟ್ಟಿದ್ದಾರೆ ದತ್ತಾಂಶಗಳನ್ನು. ಸೊ ಅದ್ರ ಸರಾಸರಿ 8 ಆಗಿದೆ. ಹಾಗಾದ್ರೆ ಇವನ್ನೆಲ್ಲ ಕೂಡಿಸ್ಕೋಬೇಕು ನೀವು. ಸೊ ಕೂಡಿಸ್ಕೊಂಡ್ರೆ 6 + 4 10 + 7 17. 17 + 10 ಎಷ್ಟಾಗುತ್ತೆ? 27. 27 ಪ್ಲಸ್ ಎಕ್ಸ್ ತಗೋಬೇಕು, ಅಂದ್ರೆ ಒಟ್ಟು ಮೊತ್ತ ಮಾಡಬೇಕು. ಸೊ ಎಷ್ಟು ಸಂಖ್ಯೆಗಳು? 1, 2, 3, 4, 5 ಇದಾವೆ. ಸೊ 5ರಿಂದ ಭಾಗಾಕಾರ ಮಾಡ್ತೀಯ. ಸೊ ಸರಾಸರಿ ಎಷ್ಟು ಇದೆ ಅಂದ್ರೆ 8. ಸೊ ಓರೆ ಗುಣಾಕಾರ ಮಾಡಿದಾಗ ಇಲ್ಲಿ ಏನಾದ್ರು 1 ಇರುತ್ತೆ. 8 5 40, ಅಂದರೆ 27 + x = 40 ಆಗುತ್ತೆ. ಸೊ x = 40ರಲ್ಲಿ 27 ಅಂದರೆ 13. ಸೊ ಅಂದರೆ ಎಕ್ಸ್ನ ಬೆಲೆ ಏನಾಗುತ್ತೆ? 13. ಅಂದರೆ ಇನ್ನೊಂದು ಸಂಖ್ಯೆ ಏನಾಗಿರುತ್ತೆ ಇಲ್ಲಿ? 13. ಇವನ್ನೆಲ್ಲ ಸೇರಿಸಿ ಡಿವೈಡ್ ಬೈ 5 ಮಾಡಿದಾಗ ಸರಾಸರಿ 8 ಬರುತ್ತೆ. ಸೊ ಫ್ರೆಂಡ್ಸ್, ಲಾಸ್ಟ್ ಕ್ವಶನ್ ನೋಡೋಣ. 1 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುಗಳುಳ್ಳ 3 ಲೋಹದ ಘನಗಳನ್ನು ಒಟ್ಟಿಗೆ ಕರಗಿಸಿ ಹೊಸ ಘನವನ್ನು ಪಡೆಯಲಾಗಿದೆ. ಹೀಗೆ ಉಂಟಾದ ಘನದ ಅಂಚಿನ ಅಳತೆ ಕೇಳಿದ್ದಾರೆ. ಸೊ ನೀವು ಮತ್ತೆ ಉದ್ದ 8 ಅಗಲ 8 ಎತ್ತರ ಮಾಡಕ್ ಬರಲ್ಲ, ಇದು ಸಪ್ರೇಟ್. ಸೊ ಘನ ಅಂತ ಕೇಳಿದ್ದಾರೆ. ಸೊ ಆಯ್ದ ಘನ ಅಲ್ಲ, ಘನ ಅಂತ ಅಂದಾಗ ಸೊ ಉದ್ದ ಎತ್ತರ ಇದು ಬೇರೆ ಘನ. ಓಕೆ, ಸೊ ಇದೇ ಬೇರೆ ಇರುತ್ತೆ, ಇದು ಬೇರೆ ಇರುತ್ತೆ, ಇದು ಬೇರೆ ಇರುತ್ತೆ. ಅಂದ್ರೆ 3 ಘನಗಳು ಇವೆ, ಅವುಗಳನ್ನು ಒಟ್ಟಿಗೆ ಕರೆಸಿ ಸೊ ಘನವನ್ನು ಪಡೆಯಲಾಗಿದೆ. ಹೀಗೆ ಉಂಟಾದ ಘನದ ಅಂಚಿನ ಅಳತೆ ಕಂಡಿಡಿ. ಸೊ ಫಸ್ಟ್ ಏನ್ ಮಾಡಬೇಕು? 3 ಘನದ ಘನಫಲಗಳನ್ನು ಸೇರಿಸಬೇಕು ಮತ್ತು ಒಟ್ಟು ಬೆದರ್ತಕ್ಕಂಥ ಘನಫಲದ ಅಂಚನ್ನು ನಾವು ಈಸಿಯಾಗಿ ಕಂಡುಹಿಡಿಬಹುದು. ಸೊ ಈಗ ಏನ್ ಮಾಡ್ತೀರಾ? ಈಗ 1, 6 ಮತ್ತು 8, 1 ಮತ್ತು 6, 8ರದ ಘನಫಲವನ್ನು ಕಂಡುಹಿಡಿ. ಅಂದ್ರೆ ಘನಫಲ ಸೂತ್ರ ಏನು? ಘನದ ಘನಫಲ ಸೂತ್ರ a³ ಆಗಿರುತ್ತೆ. ಸೊ 1 ತಗೊಂಡಾಗ 1 a = 1 ತಗೊಂಡಾಗ 1ನೇ ಘನದ್ದು. ಸೊ a³ = 1³ ಆಗುತ್ತೆ, ಅಥವಾ ಒಂದೇ ಆನ್ಸರ್. ಸೊ ನೆಕ್ಸ್ಟ್ a = 6 ತಗೊಂಡಾಗ ಇದರ ಘನಫಲ ಏನಾಗುತ್ತೆ? ಸೊ 6 × 6 × 6, 6ರಲ್ಲಿ 36 × 6. ಸೊ 6 36, 6 3 18, 216. ಸೊ ನೆಕ್ಸ್ಟ್ a = 8 ತಗೊಂಡಾಗ ಏನಾಗುತ್ತೆ? a³. ಸೊ 8 × 8 × 8, 8 × 64 × 8, 8 32. ಸೊ 3, 8 6 48, 512. ಸೊ ಈ 3 ಘನಫಲವನ್ನು ನಾವು ಕೂಡಿಸ್ಬೇಕಾಗುತ್ತೆ. ಸೊ ಈಗ ಎಷ್ಟಾಗುತ್ತೆ? 512, 216 ಪ್ಲಸ್ 1. ಸೊ ಎಷ್ಟಾಗ 9, 2, 729. ಸೊ 729ರ ಘನಫಲ ಕಂಡುಹಿಡಿಯಬೇಕಾಗುತ್ತೆ. ಮೇ ಬಿ 7 ಆಗುತ್ತೆ. ಸೊ 729 ಹೆಂಗ್ ಚೆಕ್ ಮಾಡೋಣ ನಾವು? ಸೊ ನೋಡೋಣ. 7 × 7 × 7 ಘನಮೂಲ 729 ಚೆಕ್ ಮಾಡೋಣ. ಸೊ 7 7 49 × 7, 7 63 ಬರಲ್ಲ. ಸೊ 3 ಬರುತ್ತೆ. 7 7 63, 6, 7 28, 6 28, 6 30, 7 ಬರಲ್ಲ. ಮೇ ಬಿ 9. ಸೊ ಯಾಕೆಂದ್ರೆ 7. ಸೊ 9 × 9 × 9, ಇಲ್ಲಿ 81 × 9, 9 9 ಸೊ 729. ಅಂದ್ರೆ ಅದರ 729ರ ಘನಮೂಲ ಎಷ್ಟಾಗುತ್ತೆ ಅಂದ್ರೆ 9. ಸೊ ಅಂದ್ರೆ ಅಂಚು 9 ಸೆಂಟಿಮೀಟರ್ ಅಂತ ಅರ್ಥ. ಸೊ ನೋಡೋಣ ಆನ್ಸರ್. ಎಸ್, 9 ಸೆಂಟಿಮೀಟರ್. ಥರ್ಡ್ ಆನ್ಸರ್, ಥರ್ಡ್ ಆಪ್ಷನ್ ಸರಿ ಇದೆ. ಓಕೆ, ನೆಕ್ಸ್ಟ್ ನಾವು 2016ನೇ ಇಸ್ವಿಯಲ್ಲಿ ನಡೆದಿರ್ತಕ್ಕಂಥ ಪೇಪರ್ 1 ಸಂಬಂಧಪಟ್ಟಿರ್ತಕ್ಕಂಥ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸೋಣ. ಸೊ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ನಿಮ್ಮ ಅಭ್ಯಾಸ ಇನ್ನೂ ಚುರುಕಾಗಲಿ. ವಿಶ್ ಯು ಆಲ್ ದ ಬೆಸ್ಟ್.